ಧಾರವಾಡ ತಾಲೂಕಿನ ಅಂಬಿನಬಾವಿ ಗ್ರಾಮದಲ್ಲಿ ಭೀಮ್ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಗೌರವ ಸಲ್ಲಿಸಿ ಶಾಲು ಹೊದಿಸಿ ಮೊಮೆಂಟೋಗಳನ್ನು ಕೊಡುವುದರ ಮೂಲಕ ಅವರನ್ನು ಸನ್ಮಾನ ಮಾಡಲಾಯಿತು. ನೇಯ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಇಂಥ ಒಂದು ವಿಜಯೋತ್ಸವವನ್ನು ಅಂಬಿನಬಾವಿ ಗ್ರಾಮದಲ್ಲಿ 2ನೇ ಸಲ ಒಂದು ಆಚರಣೆ ಮಾಡ್ತಾಯಿದೆ. ಇದೇನು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತಂದ್ರೆ ಹಿಂದೆ ಈ ಮರಾಠ ಪೇಶ್ವೆಗಳು ಭಾಳ ಒಂದು ಬ್ರಿಟಿಷರಿಗೆ ಒಂದು ಯುದ್ಧವನ್ನು ಒಡ್ಡುತ್ತಿದ್ದರು. ಅಂಥ ಸಮಯದೊಳಗೆ ಬ್ರಿಟಿಷ್ ಗೌರ್ಮೆಂಟ್ನೂ ಸಹ ಈ ಪೇಶ್ವೆಗಳಿಗೆ ಹೆದರ್ತಿದ್ದಿಲ್ಲ. ಅಂಥ ಸಮಯದೊಳಗೆ ನಮ್ಮ ಮಹಾರ ಒಂದು ಎಲ್ಲ ಜನಾಂಗದವ್ರು ಕೂಡಿಕೊಂಡು ಬ್ರಿಟಿಷರ ವಿರುದ್ಧ ಒಂದು ಹೋರಾಟ ಮಾಡ್ಬೇಕಂತೇಳಿ ಏನು ಬ್ರಿಟಿಷರು ಹೇಳಿದಾಗ, ಬ್ರಿಟಿಷರು ಮಹಾರ ಜನಕ್ಕೆ ಹೇಳಿದಾಗ ಪೇಶ್ವೆಗಳನ್ನ ನೀವು ಹೊಡೆದು ಉಳಿಸ್ಬೇಕಂತಂದಾಗ ಬರೀ ನಮ್ಮದು 5,000 ಜನ ನಮ್ಮ ಮಹಾರ ಒಂದು ಯೋಧರು 50,000 ಜನನ ಮುಂಜಾನೆ ಊರಲ್ಲಿ ಒಬ್ಬರು ಇದ್ದಿದ್ದಿಲ್ಲ. ಆ ಥರ ಒಂದು ಸಂಹಾರ ಮಾಡಿದಂಥ ದಿನ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ತಿಳಿಸಿಕೊಟ್ಟಾರ ಮತ್ತು ಇತಿಹಾಸನೂ ಬರೆದಿದ್ದಾರೆ. ಇಂಥ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಈ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಮತ್ತು ದೇಶಾದ್ಯಂತ ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಂಬಿನೊಳಗೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಭೀಮಾ ಕೋರೆಗಾಂವೋತ್ಸವವನ್ನು ಇಡೀ ಒಂದು ಹಳ್ಳಿಗೂ ಮುಟ್ಟಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಿಕೊಳ್ಳುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇತಿಹಾಸವನ್ನು ತಿಳಿಸಿದಂಥ ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ಕೂಡ ಎಲ್ಲರಿಗೆ ಹೇಳಲು ಇಚ್ಛೆಪಡಿಸ್ತೇನೆ. ಪರಮೇಶ್ವರ್ ಕಾಳೆ ಅಂತ. ಅಂಬಿನಬಾವಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸ್ತಾ ಈ ಒಂದು ಆಚರಣೆಯಲ್ಲಿ ಸಮಸ್ತ ನನ್ನ ಅಂಬಿನಬಾವಿಯ ಎಲ್ಲ ಯುವಕ ತಂಡ ಆಗಲಿ, ನನ್ನ ಸಮಾಜದ ಬಂಧುಗಳಾಗಲಿ ಅತಿ ಅಚ್ಚುಕಟ್ಟಾಗಿ ಆವೇಶಭರಿತರಾಗಿ, ಯಾವಾಗ ನಮಗೆ ಇತಿಹಾಸ ಗೊತ್ತಿಲ್ಲ, ನಾವು ಇತಿಹಾಸ ಸುಡೋಕ್ಕೆ ಸಾಧ್ಯ ಇಲ್ಲವಂಥ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಅಧ್ಯಯನ ಮಾಡಿದಾಗ ಇಂಥ ಒಂದು ಘಟನೆ ನಡೆದಿತ್ತು ಅನ್ನೋದು ಜನರಿಗೆ ಬೆಳಕು ಕೊಟ್ಟಿದ್ದು. ಇದೇನು ಘಟನೆ ಯಾಕೆ ನಡೀತು, ಯಾಕೆ ಶೌರ್ಯ ದಿನ ಆಯಿತು, ಯಾಕೆ ಜನವರಿ 1ಕ್ಕೆ ಶೌರ್ಯ ದಿನವನ್ನು ಆಚರಣೆ ಮಾಡಬೇಕು ಅನ್ನೋದು ಅಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರ ಇತಿಹಾಸವನ್ನು ಹೇಳಿದಾಗ ಇದು ಅತಿ ನಮ್ಮ ದಲಿತ ಜನಾಂಗದ ಹೆಣ್ಣುಮಕ್ಕಳ ಮೇಲೆ ವಿಕೃತರಾಗಿ ಅವರು ಏನು ದಬ್ಬಾಳಿಕೆ ಮಾಡ್ತಿದ್ರು, ನಮ್ಮ ಜನಾಂಗದ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು, ನಮ್ಮ ಯುವಕ ಮಿತ್ರರ ಮೇಲೆ ಯಾರು ಅಡ್ಡಾಡೋಂಗಿಲ್ಲ, ಯಾರು ಅತಿ ಚಂದನ ಬಟ್ಟೆ ಹಾಕೋಂಗಿಲ್ಲ, ಅಂಥ ಟೈಮ್ನಲ್ಲಿ ನಮ್ಮ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯಗಳನ್ನು ಖಂಡಿಸೋಕ್ಕಾಗಿ ನಮ್ಮ ಸಮಾಜದವರು 500 ಜನ ಸಿದ್ಧನಾಕ ಅಂತಕ್ಕಂಥ ಒಬ್ಬರು ಮುಂದಾಳತ್ವದಲ್ಲಿ 500 ಜನ ಮಹರ್ ಸೈನಿಕರು ಏನು 28,000 ಜನಾಂಗಂಥ ಪೇಶ್ವೆ ಏನಿದ್ರು, ಪೇಶ್ವೆ ಜನಾಂಗದವರು ಅವರು ಮದ್ದು ಗುಂಡು ಶಸ್ತ್ರಾಸ್ತ್ರಗಳಿಂದ ಭರಿತರಾಗಿದ್ದರು, ರಾಜವಂಶಸ್ಥರಾಗಿದ್ದರು. ಅಂಥವ್ರು ಹಿಡಿದ ಸ್ವತಃ ಕತ್ತಿಗಳಿಂದ ಕಡದಾಟ ಮಾಡಿ ಅವರೆಲ್ಲರ ಸಂಹಾರ ಮಾಡಿದ ದಿನವೇ ಜನವರಿ 1. ಅದನ್ನು ಇವತ್ತು ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂಥೇಳಿ ಕರ್ನಾಟಕ ಇಡೀ ಭಾರತದಲ್ಲಿ ಅತಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತೀವಿ. ಆ ಒಂದು ಆಚರಣೆ ಕಾರ್ಯಕ್ರಮಕ್ಕಾಗಿ ತನು ಮನದಿಂದ ಭಾಳಷ್ಟು ಮಂದಿ ದಾನಿಗಳು ನಮಗೆ ಸಹಾಯ ಮಾಡ್ಯಾರ. ನಮ್ಮ ಯುವ ಮಿತ್ರರಾದಂಥ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ವಿನೋದ್ ಕಾಳೆ ಇರ್ಬೋದು, ಅರುಣ್ ಇರ್ಬೋದು, ರವಿ ಇರ್ಬೋದು, ನಮ್ಮ ಲಕ್ಷ್ಮಣ್ ಚಲವಾದಿ ಅವರು ಇರ್ಬೋದು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಜ್ಯಾಧ್ಯಕ್ಷರಂಥ ಲಕ್ಷ್ಮಣ ದೊಡ್ಡಮನಿ ಅವರಾಗಲಿ, ಎಲ್ಲ ಸಂಘಟಕ ಪ್ರಮುಖರು, ಧಾರವಾಡ ಜಿಲ್ಲಾ ಪ್ರಮುಖರು, ನಮ್ಮ ಇಮಾಮ್ ಅಂಥೇಳಿ ಯಲ್ಗಾರ್ ಅವರು, ಮಾಜಿ ಗ್ರಾಮ ಪಂಚಾಯತ್ ಅತಿ ಎಲ್ಲರ ಉತ್ಸುಕತೆಯಿಂದ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಇದನ್ನು ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡೋಣ. ನಾವು ಇತಿಹಾಸ ಮರೆತರ ಇತಿಹಾಸ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮನಗಂಡು ನಾವೆಲ್ಲರೂ ಇದನ್ನು ಸಂಪೂರ್ಣವಾಗಿ ಇವತ್ತು ನಮ್ಮ ತಾಯಂದಿರು, ಯುವ ಪಡೆ ಆಗಲಿ, ಮುದ್ದು ಮಕ್ಕಳಿಂದ ಹಿಡ್ಕೊಂಡು ನಾವು ಸಮಾಜದವರಾಗಲಿ ಎಲ್ಲ ಅನ್ಯ ಸಮಾಜದವರು ನಮ್ಮ ಜೊತೆ ಕೂಡ್ಕೊಂಡು ಪ್ರತಿ ವರ್ಷದಿಂದ ಇವತ್ತು 2ನೇ ವರ್ಷ ಅತಿ ವಿಜೃಂಭಣೆಯನ್ನು ನಾವು ಈ ಒಂದು ಆಚರಣೆ ಮಾಡ್ತಾ ಬಂದಿದ್ದೀವಿ. ಭೀಮಾ ಕೋರೆಗಾಂವ್ ವಿಜಯೋತ್ಸವ 207ನೇ ವಿಜಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಭೀಮಾ ಕೋರೆಗಾಂವ ಒಂದು ಐತಿಹಾಸಿಕ ಜಯವನ್ನು ಸಾಧಿಸಿದಂಥ 500 ಮಹಾರ ಪಡೆ 28,000 ಪೇಶ್ವೆ ಸೈನ್ಯವನ್ನು ಅವ್ರನ್ನ ಸಂಹಾರ ಮಾಡಿದಂಥ ಒಂದು ವಿಜಯೋತ್ಸವಕ್ಕೆ ಭೀಮಾ ಕೋರೆಗಾಂವ್ ಅಂತ ಅಂತಾರೆ. ಅಂದಿನ ಕಾಲದಲ್ಲಿ ಪೇಶ್ವೆಯವರು ಕೊಟ್ಟಂಥ ಒಂದು ಅತಿಯಾದಂಥ ನೋವನ್ನು ಭೀಮಾ ಕೋರೆಗಾಂವ್ ಯುದ್ಧ ಆಗೋಕ್ಕೆ ಕಾರಣ ಆಯಿತು.
ಅಂದಿನ ಪೇಶ್ವೆಯವರು ದಲಿತರನ್ನು ಅತಿ ಕೀಳಾಗಿ ಕಾಣೋದ್ರಿಂದ ಈ ವಿಜಯೋತ್ಸವಕ್ಕೆ ಅಂದಿನ ಮಹರ್ ಪಡೆ 500 ಜನ ಸೇರಿಕೊಂಡು 28,000 ಪೇಶ್ವೆಗಳನ್ನು ಕೊಲ್ಲುವಂಥ ಒಂದು ಯುದ್ಧಕ್ಕೆ ಭೀಮಾ ಕೋರೆಗಾಂವ್ ಅಂತ ಅಂದರು. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಒಂದು ಕಾರ್ಯಕ್ರಮ ಇದು ಅಮೀನ್ ಬಾವಿಯಲ್ಲಿ ನಡೆದಿದ್ದು. ಇದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ದಲಿತರಿಗೆ ಊಟಕ್ಕೆ ಸದಾ ಇರಲಿಲ್ಲ. ಆ ಟೈಮ್ನಲ್ಲಿ ಹಸುವಿನಿಂದ ಬಳತಾಯಿದ್ರು. ಆದರೆ ಕಿಚ್ಚು ಮತ್ತು ಧೈರ್ಯ ಸಾಹಸ ಅನ್ನೋದು ದಲಿತರ ರಕ್ತದಲ್ಲಿ ಅಡಗೈತೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮನವರಿಕೆ ಮಾಡಿಕೊಟ್ಟಾರ. ಏನು ಪೇಶ್ವೆಗಳು ಮನುವಾದಿಗಳವರು ಅದಕ್ಕೆ ಮನುವಾದಿ ಪೇಶ್ವೆಗಳು ಅಂತ ಹೇಳ್ತೀನಿ. ಮನುವಾದಿ ಪೇಶ್ವೆಗಳು ಆಗಿನ ಕಾಲದಲ್ಲಿ ನಮ್ಮ ದಲಿತರನ್ನು ಹೀನವಾಗಿ ಕಾಣ್ತಿದ್ರು. ನಮ್ಮ ಹೆಣ್ಮಕ್ಕಳನ್ನು, ನಮ್ಮ ಅಕ್ಕಂಗಿಯರನ್ನು, ನಮ್ಮ ತಾಯಿಂದರನ್ನು ಬಹಳ ಚ್ಯುತಿಯಾಗಿ ಕಾಣ್ತಿದ್ರು. ಇವನ್ನೆಲ್ಲವನ್ನು ಮೀರಿ ನಮ್ಮ ದಲಿತ ಸೈನಿಕರು ಭಾಳ ರೋಷಗೊಂಡಿದ್ದರು. ಅಂಬಿನಬಾವಿಯಲ್ಲಿ 500ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಸಭೆಯಲ್ಲಿ ಭಾಗವಹಿಸಿದ್ದರು. ಕೋರೆಗಾಂವ್ ವಿಜಯೋತ್ಸವದ ನೆನಪಿಗಾಗಿ ಮೊಮೆಂಟೋಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಡಿಜೆ ಬಳಸಿ ತಮ್ಮ ಖುಷಿಯನ್ನು ಕುಣಿಯುವುದರ ಮೂಲಕ ತಮ್ಮ ಸಂತಸವನ್ನು ಹಂಚಿಕೊಂಡರು. ಕ್ರಾಂತಿ ಸಮಾಚಾರ, ಧಾರವಾಡ.